ಉತ್ತರ ಭಾರತದಲ್ಲಿ ಶುರುವಾದಂಥ ಐ ಲವ್ ಮೊಹಮ್ಮದ್ ಈಗ ಕರ್ನಾಟಕಕ್ಕೂ ಕೂಡ ಹೆಜ್ಜೆ ಇಟ್ಟಾಗಿದೆ. ಬೆಳಗಾವಿಯಲ್ಲಿ ವಿಚಾರದಲ್ಲಿ ಇವತ್ತು ಸಂಘರ್ಷ ಆರಂಭವಾಗಿದೆ. ಕಲ್ಲು ತೂರಾಟಗಳು ಕೂಡ ನಡೆದಿದೆ. ಇದಕ್ಕೆ ಪ್ರತಿಯಾಗಿ ಹಿಂದೂ ಸಂಘಟನೆಗಳಿಂದಲೂ ಕೂಡ ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಅನ್ನುವಂಥದ್ದನ್ನು ಶುರು ಮಾಡಿಕೊಂಡಿದ್ದಾರೆ. ಹಾಗಿದ್ದಾಗ ಯಾಕೆ ಶುರು ಆಗ್ತಾ ಇದೆ ಇದು? ಏನಾಗ್ಬಿಡುತ್ತೆ ಹೇಳಿಬಿಟ್ರೆ ನೋಡಿ. ರಾಜ್ಯದಲ್ಲಿ ಜೋರಾಯ್ತು ಬ್ಯಾನರ್ ಗಲಾಟೆ. ಬೆಳಗಾವಿಯಲ್ಲಿ ಐ ಲವ್ ಮೊಹಮ್ಮದ್ ಸಂಘರ್ಷ. ಓರಸ್ ವೇಳೆ ಘೋಷಣೆ ಪ್ರಶ್ನಿಸಿದ್ದಕ್ಕೆ ಕಲ್ಲು ತೂರಾಟ. ಐ ಲವ್ ಮೊಹಮ್ಮದ್ ಘೋಷಣೆಯಿಂದ ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ಹಿಂದೂ ಸಮುದಾಯದ ಮೇಲೆ ಕಲ್ಲು ತೂರಾಟ ನಡೆದಿದೆ. ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಘೋಷಣೆ ಕೂಗುವುದರ ಜೊತೆಗೆ ಹಿಂದೂ ಕುಟುಂಬಗಳು ಹೆಚ್ಚು ವಾಸವಿರುವ ಖಡಕ್ ಗಲ್ಲಿಯಲ್ಲಿ ಮುಸ್ಲಿಂ ಯುವಕರ ಗುಂಪು ಮೆರವಣಿಗೆ ನಡೆಸಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಸ್ಥಳೀಯ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಪ್ರತಿ ವರ್ಷ ಶನಿವಾರ ಕೂಟ ಜಾಲ್ಗಾರ ಗಲ್ಲಿ ಮೂಲಕ ದರ್ಗಾಗೆ ಹೋಗುತ್ತಿದ್ದ ಮೆರವಣಿಗೆ ಈ ವರ್ಷ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಎಂಟ್ರಿಯಾಗಿದೆ. ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಲಾಗಿದೆ. ಯಾವಾಗ್ಲೂ ಬಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ? ನಮ್ಮ ಏರಿಯಾಗೆ ಬಂದು ಘೋಷಣೆ ಕೂಗಿದ್ದು ಯಾಕೆ ಅಂತ ಹಿಂದೂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಬಳಿಕ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾ ವರ್ತನೆ ತೋರಿಸಿದೆ. ಖಡಕ್ಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು. ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ. ಖಡಕ್ಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗೇರ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ. ಎರಡೂ ಕಮ್ಯುನಿಟಿದು ಹಿರಿಯರು ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಐ ಲವ್ ಮೊಹಮ್ಮದ್ಗೆ ಐ ಲವ್ ಶ್ರೀರಾಮ್ ಕೌಂಟರ್. ಹಿಂದೂ ಯುವಕರಿಂದ ಬ್ಯಾನರ್ ಮೂಲಕ ತಿರುಗೇಟು. ಇನ್ನು ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆಗೆ ಖಡಕ್ ಗಲ್ಲಿಯ ಹಿಂದೂ ಯುವಕರು ಕೌಂಟರ್ ನೀಡಿದ್ದಾರೆ. ಐ ಲವ್ ಜೈ ಶ್ರೀರಾಮ್ ಎಂಬ ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ. ನಿನ್ನೆ ಉರುಸ್ ವೇಳೆ ಮೊಹಮ್ಮದ್ ಘೋಷಣೆ ಪ್ರಶ್ನಿಸಿದ್ದಕ್ಕೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದರು. ಹೀಗಾಗಿ ಇವತ್ತು ಹಿಂದೂ ಯುವಕರು ಶ್ರೀರಾಮನ ಬ್ಯಾನರ್ ಕಟ್ಟುವ ಮೂಲಕ ತಿರುಗೇಟು ನೀಡಿದ್ದಾರೆ. ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ಐ ಲವ್ ಮೊಹಮ್ಮದ್ ಎನ್ನುವ ಘೋಷಣೆ ಹಾಗೂ ಬ್ಯಾನರ್ ಅಳವಡಿಕೆಯಿಂದ ನಿನ್ನೆ ತಡರಾತ್ರಿ ಕಲ್ಲು ತೂರಾಟವಾಗಿರುವಂಥದ್ದು. ನಿಮಗೆ ದೃಶ್ಯಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಖಡಕ್ ಗಲ್ಲಿ ಏನಿದೆ ಇದೇ ಪ್ರದೇಶದಲ್ಲಿ ನಿನ್ನೆ ಕಲ್ಲು ತೂರಾಟವಾಗಿರುವಂಥದ್ದು. ಪ್ರಮುಖವಾಗಿ ಹಿಂದೂಗಳೇ ವಾಸವಾಗಿರುವಂಥ ಈ ಪ್ರದೇಶದಲ್ಲಿ ಏನು ಐ ಲವ್ ಮೊಹಮ್ಮದ್ ಎನ್ನುವ ಬ್ಯಾನರನ್ನು ಅಳವಡಿಕೆ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಂಥ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಏಕಾಏಕಿ ಅನುಮತಿ ಇಲ್ಲದೆ ಕೆಲವೊಂದಿಷ್ಟು ಗುಂಪುಗಳು ಉರುಸ್ ಹಿನ್ನೆಲೆಯಲ್ಲಿ ಮೆರವಣಿಗೆ ಆಗಮಿಸಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಕೂಗ್ತಾರೆ. ಆ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಪ್ರಶ್ನೆ ಮಾಡುವ ಕೆಲಸವನ್ನು ಇಲ್ಲಿನ ಹಿಂದೂಗಳು ಮಾಡ್ತಾರೆ. ಆವಾಗ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಕಲ್ಲು ತೂರಾಟದ ಜೊತೆಗೆ ತಲವಾರನ್ನು ಕೂಡ ಪ್ರದರ್ಶನ ಮಾಡಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಐ ಲವ್ ಮೊಹಮ್ಮದ್ ಎನ್ನುವ ಫಲಕವನ್ನು ಅಳವಡಿಸಿ ಇದೇ ಹಿಂದೂಗಳ ವಾಸವಿರುವ ಪ್ರದೇಶವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೂಗಳು ಕೂಡ ಕೌಂಟರ್ ಕೊಡುವ ಪ್ರಯತ್ನವನ್ನು ಇಲ್ಲಿ ಮಾಡಿರುವಂಥದ್ದು. ಇದೇ ಪ್ರದೇಶದಲ್ಲಿ ಏನಿದೆ ಖಡಕ್ ಗಲ್ಲಿಯಲ್ಲಿ ಐ ಲವ್ ಜೈ ಶ್ರೀರಾಮ್ ಎನ್ನುವ ಫಲಕವನ್ನು ಕೂಡ ಹಿಂದೂ ಸಂಘಟನೆಗಳು ಅಳವಡಿಸಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಎರಡು ಗುಂಪುಗಳ ನಡುವೆ ಆಕ್ರೋಶಕ್ಕೆ ಇದೇ ಪ್ರಮುಖ ಕಾರಣ ಎಂದು ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏನು ಪೊಲೀಸರು ಈ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡ್ತಾರೆ. ಖಡಕ್ ಗಲ್ಲಿಯಲ್ಲಿ ಹೆಚ್ಚಿದ ಪೊಲೀಸ್ ಭದ್ರತೆ. 11 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಖಡೆ ಬಜಾರ್ ಪೊಲೀಸರು 11 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅನುಮತಿ ಇಲ್ಲದೆ ಮಾರ್ಗದ ಬದಲಾವಣೆ, ಕಲ್ಲು ತೂರಾಟ ಆರೋಪದಡಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 50 ಅಪರಿಚಿತರು ಮತ್ತು 10 ಜನರ ಮೇಲೆ ಖಡಕ್ ಗಲ್ಲಿ ನಿವಾಸಿಗಳು ದೂರು ನೀಡಿದ್ದಾರೆ. ಘಟನೆ ಬಳಿಕ ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಮತ್ತು ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಪ್ರವಾಸ ಹಿನ್ನೆಲೆ ಖಡಕ್ ಗಲ್ಲಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಒಂದು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ನಿನ್ನೆ ನಡೆದ ಕಲ್ಲು ತೂರಾಟದಿಂದ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಸದ್ಯ ಬೆಳಗಾವಿ ನಗರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಖಡಕ್ ಗಲ್ಲಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇದೇ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಕಲ್ಲು ತೂರಾಟವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡುವಂಥದ್ದು. ಅದ್ರ ಜೊತೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಏನು ಪ್ರಮುಖವಾಗಿ ಏನು ಐ ಲವ್ ಮೊಹಮ್ಮದ್ ಘೋಷಣೆ ಏನಿದೆ ಆ ಘೋಷಣೆ ಈ ಅವಾಂತರಕ್ಕೆ ಈ ಗಲಾಟೆಗೆ ಕಾರಣ ಅಂತಲೇ ಹೇಳ್ಬೋದು. ಏನು ಈ ಭಾಗದಲ್ಲಿ ಏನು ಗಲ್ಲಿ ಇದೆ ಇದೇ ಖಡಕ್ ಗಲ್ಲಿ ಮಾರ್ಗವಾಗಿ ಏನು
ಮೆರವಣಿಗೆ ಇರುತ್ತೆ. ಉರುಸ್ ಮೆರವಣಿಗೆ ಎಂದೂ ಕೂಡ ಈ ಭಾಗದಲ್ಲಿ ಉರುಸ್ ಮೆರವಣಿಗೆ ಆಗೋದಿಲ್ಲ. ಆದರೆ ನಿನ್ನೆ ಏಕಾಏಕಿ ಬಂದಂಥ ಕೆಲವೊಂದಿಷ್ಟು ಗುಂಪುಗಳು ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಕೂಗುತ್ತವೆ. ಅಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಏನು ಐ ಲವ್ ಮೊಹಮ್ಮದ್ ಬ್ಯಾನರನ್ನು ಕೂಡ ಅಳವಡಿಸಿರುವಂಥದ್ದು. ಅದೇ ಬ್ಯಾನರ್ ಈ ಗಲಾಟೆಗೆ ಈ ವಾದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಬೆಳಗಾವಿಯಲ್ಲಿ ಗಲಾಟೆಗೆ ಕಾರಣವಾಗಿದೆ. ಇಂಥ ಬ್ಯಾನರ್ಗಳು ಪ್ರತಿ ಗಲ್ಲಿಗಳಲ್ಲೂ ಅಳವಡಿಕೆ ಮಾಡಲಾಗುತ್ತಿದ್ದು, ಪೊಲೀಸರು ಹಾಗೂ ಮಹಾನಗರ ಪಾಲಿಕೆ ವಿವಾದಾತ್ಮಕ ಬ್ಯಾನರ್ ತೆರವಿಗೆ ಮುಂದಾಗಬೇಕಿದೆ. ಚೇತನ, ಪಬ್ಲಿಕ್ ಟಿವಿ, ಬೆಳಗಾವಿ.